ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಏರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲಾನು ಇಂಗ್ರೀಡಿಯೆಂಟ್ಸ್ ತರಿಸಿದ್ದೆ. ಏನೆಲ್ಲ ತರಿಸಿದ್ದೀನಿ ಅಂದರೆ ಎಲ್ಲ ಮಿಕ್ಸ್ ಅಂದರೆ ಅಲೋವೆರಾ ಪುಡಿ, ಆಮೇಲೆ ದಾಸವಾಳದ ಎಲೆ ಪುಡಿ, ಆ, ಎನ್ನ ಮೆಹಂದಿ, ಅದಾದಮೇಲೆ ನೆಲ್ಲಿಕಾಯಿ ಪುಡಿ ಎಲ್ಲಾನು ಮಿಕ್ಸ್ ಒಂದು 7 ಥರ ಪುಡಿಗಳನ್ನ ತರಿಸಿದ್ದೆ ನಾನು. ಎಲ್ಲಾನು ಮಿಕ್ಸ್ ಮಾಡಿ ಇವಾಗ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ. ನಮ್ಮ ಹೇರ್ಗೆ ತುಂಬಾ ಒಳ್ಳೆಯದು, ತುಂಬಾ ಸ್ಟ್ರೆಂತ್ ಕೊಡುತ್ತೆ ಆ್ಯಂಡ್ ಲಾಂಗ್ ಹೇರ್ ಕೂಡ ಆಗುತ್ತೆ. ಅದೆಲ್ಲದ್ರ ಜೊತೆಗೆ ತಂಪು ಈ ಬಿಸಿಲು ಟೈಮಲ್ಲಿ ನೀವು ಈ ಥರ ಮಾಡೋದ್ರಿಂದ ಬಾಡಿ ತುಂಬ ತಂಪಾಗುತ್ತೆ. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ನಾನು ರೋಸ್ಮೆರಿನ ನೆನೆಸಿಟ್ಟಿದ್ದೆ, ಅದ್ರದ್ದು ನೀರನ್ನ ಕೂಡ ಇದಕ್ಕೆ ಆ್ಯಡ್ ಮಾಡಿದೆ. ಅದಾದಮೇಲೆ ಗಟ್ಟಿ ಮೊಸರನ್ನ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಸ್ವಲ್ಪನೂ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಟೀ ಪುಡಿದು ಡಿಕಾಕ್ಷನ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಟೀ ಪುಡಿ ಏನೂ ಹಾಕಿಲ್ಲ, ಮೊಸರು ಮತ್ತು ರೋಸ್ಮೆರಿ ಏನು ನೀರಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹಾಕ್ಕೊಂಡು ನೀಟಾಗಿ ನೋಡಿ ಯಾವ ಥರ ಇದೆ, ಸ್ವಲ್ಪನೂ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಏರ್ ಪ್ಯಾಕ್ ಹಾಕ್ಕೊಳ್ಳಿ. ಈ ಒಂದು ಬಿಸಿಲು ಟೈಮಲ್ಲಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ವೈಟ್ ಹೇರ್ಸ್ ಇರೋರು ಕೂಡ ಇದನ್ನು ಆ್ಯಡ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಮಂತ್ಲಿ ಒನ್ಸ್ ಈ ಥರ ಮಾಡ್ತಾ ಇರ್ತೀನಿ. ಏರ್ ಪ್ಯಾಕ್ ಆಗಿರ್ಬೋದು ಆ ಥರದ್ದೆಲ್ಲ ರಿಯಲ್ಲು ತೊಗೊಂಡು ಬಂದು ಕೂಡ ಮಾಡ್ತೀನಿ. ಅಂದರೆ ಸೊಪ್ಪು, ಅಲೋವೆರಾ ಜೆಲ್ಲು, ಆಮೇಲೆ ಆ ಥರದ್ದು ಕೂಡ ಈ ಥರ ಪುಡಿಗಳನ್ನ ಕೂಡ ತರಿಸಿ ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೆ. ಇದೆಲ್ಲ ಮುಗಿಸಿ ಏರ್ ಪ್ಯಾಕ್ ಒಣಗೋವರೆಗೂ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಅಡುಗೆ ಮನೆ ಸ್ವಲ್ಪ ಮೆಸ್ಸಿ ಆಗೋಗಿತ್ತು. ಸರಿ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಧೃತಿ ಕೂಡ ಮನೇಲಿದ್ಲಲ್ವ, ಹೆಲ್ಪ್ಗೆ ಯಾರಾದರೂ ಇದ್ದರೆ ಬೇಜಾರಾಗಲ್ಲ, ಒಬ್ಬಳೇ ಅಂದರೆ ಮಾಡೋಕ್ಕೆ ಬೇಜಾರು ಅಂತ. ಹಾಗೆ ಸಡನ್ನಾಗಿ ನಮ್ಮ ಮನೆಗೆ ನೆಂಟರು ಬಂದರು. ಅವ್ರಿಗೋಸ್ಕರ ನಾನು ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡಿದೆ. ಯಾಕಂದರೆ ಏನು ಟಿಫನ್ ಮಾಡಿರಲಿಲ್ಲ, ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ದು. ಸಡನ್ನಾಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಉಪ್ಪಿಟ್ಟು ಅಂತ ಅನ್ನಿಸ್ತು. ಆ್ಯಂಡ್ ಹೇಳಿದ್ನಲ್ಲ ನೆಂಟರು ಬಂದರು ಅಂತ, ಅವ್ರಿಗೆ ಉಪ್ಪಿಟ್ಟು ಫೇವ್ರೇಟು. ಹಾಗಾಗಿ ನಾನು ಉಪ್ಪಿಟ್ಟು ಮಾಡಿದೆ. ಯಾರದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಫ್ರೆಂಡ್ ರಕ್ಷಾ ಇದ್ದಕ್ಕಿದ್ದಂಗೆ ಬಂದ್ಲು. ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ 1 ಮಂತಿಂದನೂ ಬರ್ತೀನಿ ಅಂತಲೇ ಇದ್ಲು, ಬಟ್ ಬರೋಕ್ಕೆ ಅವಳಿಗೂ ಟೈಮ್ ಆಗಿರಲಿಲ್ವಂತೆ. ಸಡನ್ನಾಗಿ ಬಂದು ಕೂತ್ಕೊಂಡು ಸರ್ಪ್ರೈಸ್ ಕೊಟ್ಟಳು. ತುಂಬಾ ಖುಷಿ ಆಯಿತು. ರವಿ ಕೂಡ ಬಂದಿದ್ದರು. ಬಂದು ಎಲ್ಲರಿಗೂ ಉಪ್ಪಿಟ್ಟು ಹಾಕ್ಕೊಟ್ಟೆ, ತಿಂದು ಮನೆಗೆ ಹೋದ್ರು. ತುಂಬಾ ಖುಷಿ ಆಯಿತು ಅವಳು ಬಂದಿದ್ದು. ತುಂಬ ದಿನ ಆಗೋಗಿತ್ತು ಅವಳು ಮನೆಗೆ ಬಂದು, ಆ್ಯಂಡ್ ನಾವು ಮೀಟ್ ಮಾಡು ಕೂಡ ಬಂದಿದ್ದು ತುಂಬಾ ಖುಷಿ ಅನ್ನಿಸ್ತು. ಈ ಒಂದು ವ್ಲಾಗ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.